ಯೂಟ್ಯೂಬರ್ಸ್ ಆ್ಯಂಡ್ ಕ್ರಿಯೇಟರ್ಸ್ ಆಫ್ ಕರ್ನಾಟಕ. ಇವತ್ತು ನಾವು ಒಂದು ಟ್ರೆಂಡಿಂಗ್ ಮತ್ತು ಪ್ರೊಫೆಷ್ನಲ್ ಯೂಟ್ಯೂಬ್ ಇಂಟ್ರೋ ಮಾಡೋದನ್ನು ಕಲಿತಾ ಇದ್ದೇವೆ. ಅದಕ್ಕೋಸ್ಕರ ನಾವು ಯೂಸ್ ಮಾಡ್ತಾ ಇರುವಂಥ ಅಪ್ಲಿಕೇಶನ್ ಅಂದರೆ ಒಂದು ಪಿಕ್ಸೆಲ್ ಲ್ಯಾಬು ಮತ್ತೊಂದು VN ಆ್ಯಪು. ಈ ಎರಡು ಅಪ್ಲಿಕೇಶನ್ ಸಹಾಯದಿಂದ ಒಂದು ಒಳ್ಳೆಯ ಪ್ರೊಫೆಷ್ನಲ್ ಇಂಟ್ರೋ ಮಾಡೋದನ್ನು ನಾನು ಇವತ್ತು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಈ ಎರಡು ಅಪ್ಲಿಕೇಶನ್ ನೀವು ಗೂಗಲ್ ಸ್ಟೋರಿಂದ ಡೌನ್ಲೋಡ್ ಮಾಡ್ಕೋಬೋದು ಅಥವಾ ನನ್ನ ಡಿಸ್ಕ್ರಿಪ್ಷನ್ನಿಂದ ನೀವು ಡೌನ್ಲೋಡ್ ಮಾಡ್ಕೋಬೋದು. ಎರಡು ಲಿಂಕನ್ನು ನಾನು ಹಾಕಿರ್ತೀನಿ. ಓಕೆ, ಈ ವಿಡಿಯೋದಲ್ಲಿ ನಾನು ಈಗ ಮೇಲೆ ಕಾಣ್ತಾ ಇರುವಂಥ ಎಲ್ಲ ಟಾಪಿಕ್ಸನ್ನು ಕವರ್ ಮಾಡ್ತಾಯಿದ್ದೀನಿ. ಪಿಕ್ಸೆಲ್ ಬೇಸಿಕ್ ಎಡಿಟಿಂಗ್, ಗ್ರೀನ್ ಸ್ಕ್ರೀನ್ ಆ್ಯಡ್ ಮಾಡೋದು, VN ಆ್ಯಪಲ್ಲಿ ಕೀ ಫ್ರೇಮನ್ನು ಹೇಗೆ ಆ್ಯಡ್ ಮಾಡೋದು, ಗ್ರೀನ್ ಸ್ಕ್ರೀನನ್ನು ಹೇಗೆ ರಿಮೂವ್ ಮಾಡೋದು ಮತ್ತು ಮೆನಿ ಮೋರ್ ಟಾಪಿಕ್ಸನ್ನು ನಾನು ಈ ವಿಡಿಯೋದಲ್ಲಿ ಕವರ್ ಮಾಡ್ತಾಯಿದ್ದೀನಿ. ತುಂಬ ಇಂಟ್ರೆಸ್ಟಿಂಗ್ ಆಗುತ್ತೆ ಈ ವಿಡಿಯೋ ನೋಡಿ. ಸ್ಟಾರ್ಟಿಂಗಿಂದ ನೀವು ಎಂಡ್ವರೆಗೆ ನೋಡಿ, ಸ್ಕಿಪ್ ಮಾಡಿದರೆ ಏನೂ ಗೊತ್ತಾಗಲ್ಲ. ಓಕೆ, ಹಾಗಾದರೆ ನೀವು ನಿಮ್ಮ ಪಿಕ್ಸೆಲ್ ಲ್ಯಾಬನ್ನು ಈಗ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ಮೇಲೆ ಈ ಥರ ಇಂಟರ್ಫೇಸ್ ಆಗುತ್ತೆ. ನ್ಯೂ ಟೆಕ್ಸ್ಟ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ನಿಮ್ಮ ಚಾನಲ್ ಹೆಸರನ್ನು ಬರೆದುಕೊಳ್ಳಿ. ಚಾನಲ್ ಹೆಸರು ಬರೆದ ಮೇಲೆ ಎ ಪಾಯಿಂಟಲ್ಲಿ ಹೋಗ್ಬೇಕು. ಎ ಅಂತಿದೆಯಲ್ಲ ಅಲ್ಲಿ ಹೋಗಿ AV ಪಾಯಿಂಟನ್ನು ಸೆಲೆಕ್ಟ್ ಮಾಡ್ಕೋಬೇಕು. AV ಪಾಯಿಂಟಲ್ಲಿ ಇಲ್ಲಿ ಪಾಯಿಂಟ್ಸಲ್ಲಿ ಸಿಕ್ಕಾಪಟ್ಟೆ ಪಾಯಿಂಟ್ಸ್ ಇದೆ, ಆದರೆ ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಆ ಪಾಯಿಂಟು ಮೈ ಪಾಯಿಂಟ್ ಸೆಕ್ಷನಲ್ಲಿರುತ್ತೆ. ನೀವು ಇದನ್ನು ಡೌನ್ಲೋಡ್ ಮಾಡ್ಕೋಬೋದು. ಡಿಸ್ಕ್ರಿಪ್ಷನಲ್ಲಿ ಇದ್ರದ್ದು ಲಿಂಕ್ ಹಾಕಿರ್ತೀನಿ. ಅದನ್ನು ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ನೀವು ಇಲ್ಲಿ ಕರೆಕ್ಟಾಗಿ ಅದನ್ನು ಬೋಲ್ಡಲ್ಲಿ ಹೋಗಿ ಅದನ್ನು ಬೋಲ್ಡ್ ಮತ್ತು ಇಟಾಲಿಕನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇದು ಆದಮೇಲೆ ರಿಲೇಟಿವ್ ಪೊಸಿಷನಲ್ಲಿ ಹೋಗಿ ನಾನು ಹೇಗೆ ಸೆಟ್ ಮಾಡ್ತಾಯಿದ್ದೀನಲ್ಲ ಎರಡು ಕಡೆ ಇದು ಮಾಡಿ ಓಕೆ ಕೊಡಬೇಕು. ಓಕೆ ಕೊಟ್ಟಾದಮೇಲೆ ನೆಕ್ಸ್ಟ್ ನೀವು ಅದರ ಮೇಲೆ ಒಂದು ಗ್ರೀನ್ ಸ್ಕ್ರೀನನ್ನು ಆ್ಯಡ್ ಮಾಡ್ಕೋಬೇಕು. ಅದನ್ನು ಗ್ಯಾಲರಿಯಲ್ಲಿ ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ನೀವು ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಎಲ್ಲಿ ಗ್ರೀನ್ ಸ್ಕ್ರೀನ್ ಅಂತ ಹೊಡೆದ್ರೆ ಇಮೇಜಲ್ಲಿ ಸಿಗುತ್ತೆ. ಇದನ್ನು ಮಾಡಿಕೊಂಡು ಅಲ್ಲಿ ಲೇಯರ್ ಇದೆ, ಅಲ್ಲಿ ಮೇಲ್ಗಡೆ ಲೇಯರನ್ನು ಹೋಗಿ ಅದನ್ನು ಮೇಲಿದ್ದದನ್ನು ಕೆಳಗಡೆ ಸರಿಸ್ಕೋಬೇಕು. ನಾನು ಹೆಂಗೆ ಸರಿಸಿದ್ನಲ್ಲ ಆ ಥರ ಸರಿಸಿ ಅದನ್ನು ಕರೆಕ್ಟಾಗಿ ಅದನ್ನು ನಿಮ್ಮ ವರ್ಡ್ ಏನಿದೆಯಲ್ಲ ಚಾನಲ್ ಹೆಸರು ಅದು ಮೇಲ್ಗಡೆ ಬರುತ್ತೆ. ಇದು ಆದಮೇಲೆ ಇಲ್ಲಿ ಕೆಳಗಡೆ ಹೋಗಿ ಅದನ್ನು ಎರಡಕ್ಕೂ ಲಾಕ್ ಮಾಡಿಕೊಂಡು ಅದನ್ನು ಇದು ಮಾಡ್ಕೋಬೇಕು, ಮರ್ಜ್ ಮಾಡಿದ್ನಲ್ಲ ಆ ಥರ ನೀವು ಮರ್ಜ್ ಮಾಡ್ಕೊಳ್ಳಿ. ಮರ್ಜ್ ಮಾಡ್ಕೊಂಡಾದ್ಮೇಲೆ ಅದು ವೈಟ್ ಕಲರ್ ಏನಿದೆಯಲ್ಲ ಚಾನಲ್ದು ಅದನ್ನು ಇರೇಜ್ ಕಲರಲ್ಲಿ ಹೋಗಿ ಅದನ್ನು ತೆಗಿಬೇಕು. ಇರೇಜ್ ಕಲರ್ ಹೋದ್ಮೇಲೆ ಇದು ಆದಮೇಲೆ ನೀವು ನೆಕ್ಸ್ಟ್ ಅದನ್ನು ಟ್ರಾನ್ಸ್ಪರೆಂಟ್ ಮಾಡ್ಕೋಬೇಕು. ಟ್ರಾನ್ಸ್ಪರೆಂಟ್ ಮಾಡ್ಕೊಂಡೆ ಲೇಯರ್ ಇದೆಯಲ್ಲ ತಳಗಡೆಯಿಂದ ನಾಲ್ಕನೇ ಆಪ್ಷನ್ನು ಅಲ್ಲಿ ಹೋಗಿ ಮಾಡಿಕೊಂಡು ಅದನ್ನು ಸೇವ್ ಕೊಡಬೇಕು. ಇಷ್ಟೇ. ಇದು ಸೇವ್ ಆದಮೇಲೆ ನೀವು ನೆಕ್ಸ್ಟು ನಿಮ್ಮ ಮೊಬೈಲ್ನಲ್ಲಿ VN ಆ್ಯಪನ್ನು ಓಪನ್ ಮಾಡ್ಕೋಬೇಕು. ಓಪನ್ ಆದಮೇಲೆ VN ಆ್ಯಪಲ್ಲಿ ಈ ಥರ ಬರುತ್ತೆ. ಈ ಥರ ಬಂದಮೇಲೆ ನೀವು ಪ್ಲಸ್ ಏನು ಕಾಣ್ತಾ ಇದೆಯಲ್ಲ ಪ್ಲಸ್ಸನ್ನು ಸೆಲೆಕ್ಟ್ ಮಾಡ್ಕೊಂಡು ನ್ಯೂ ಪ್ರಾಜೆಕ್ಟನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಅಲ್ಲಿ ಓಕೆ ಕೊಟ್ಟರೆ ಇದು ನಿಮ್ಮ ಗ್ಯಾಲರಿಗೆ ಹೋಗುತ್ತೆ. ಗ್ಯಾಲರಿಯಲ್ಲಿರುವಂಥ ವಿಡಿಯೋ ಸೆಕ್ಷನಲ್ಲಿ ಇದು ಟೆಂಪ್ಲೇಟನ್ನು ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಇದ್ರದ್ದು ಲಿಂಕನ್ನು ನಾನು ಇದರಲ್ಲಿ ಹಾಕಿರ್ತೀನಿ. ಡಿಸ್ಕ್ರಿಪ್ಷನ್ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಆರಾಮಾಗಿ. ಇದ್ರ ಮೇಲ್ಗಡೆ ನಾವು ಆವಾಗ ಏನೋ ರೆಡಿ ಮಾಡ್ಕೊಂಡಿದ್ದೇವಲ್ಲ ಏನದು ಗ್ರೀನ್ ಸ್ಕ್ರೀನಲ್ಲಿ ಅದನ್ನು ಇಲ್ಲಿ ಆ್ಯಡ್ ಮಾಡ್ಕೋಬೇಕು. ಇದನ್ನು ಪೂರ್ತಿ ಸೆಟ್ ಮಾಡ್ಕೊಳ್ಳಿ. ಈ ಥರ ಪೂರ್ತಿ ಸ್ಕ್ರೀನ್ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಈಗ ನಮ್ಮದು ಟೆಂಪ್ಲೇಟ್ ಏನಿದೆಯಲ್ಲ ಅದು 10 ಸೆಕೆಂಡ್ ಇದೆಯಲ್ಲ ಅದರ ನಾವು 10 ಸೆಕೆಂಡ್ ಮೇಲೆ ಒಂದು ಗ್ರೀನ್ ಸ್ಕ್ರೀನು ಮತ್ತು ಕೆಳಗಡೆದು ಎರಡಕ್ಕೂ ಕರೆಕ್ಟಾಗಿ ಸೆಟ್ ಮಾಡಿಕೊಂಡು ಅದನ್ನು ಎರಡಕ್ಕೂ ಉಳಿದಿದ್ದು ಅದನ್ನು ಕಟ್ ಮಾಡಿ ತೆಗಿಬೇಕು. ಇಷ್ಟೇ. ಕಟ್ ಮಾಡಿ ತೆಗೆದು ಈಗ ಇದನ್ನು ಸೇವ್ ಕೊಡಬೇಕು, ಎಕ್ಸ್ಪೋರ್ಟ್ ಮಾಡಬೇಕು. ಎಕ್ಸ್ಪೋರ್ಟ್ ಮಾಡಿದರೆ ಈಗ ನಮ್ಮದು ಅರ್ಧ ಕೆಲಸ ಮುಗೀತು. ಈಗ ನೆಕ್ಸ್ಟ್ ನಾವು ಮತ್ತೊಂದು ನ್ಯೂ ಪ್ರಾಜೆಕ್ಟನ್ನು ಸೆಲೆಕ್ಟ್ ಮಾಡ್ಕೋಬೇಕು. VN ಆ್ಯಪಲ್ಲಿ ಸೇಮ್ ಆ್ಯಸ್ ಇಟ್ ಈಸ್. ಅದು ಆದಮೇಲೆ ನೆಕ್ಸ್ಟ್ ನಾವು ಈಗ ಮೇನ್ ಎಲಿಮೆಂಟನ್ನು ಅದೇನು ಇಂಟ್ರೋ ಟೆಂಪ್ಲೇಟ್ ಇದೆಯಲ್ಲ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇಂಟ್ರೋ ಟೆಂಪ್ಲೇಟು ಈ ಥರ ಇದೆ ನೋಡಿ. ಓಕೆ, ಅದು ಆದಮೇಲೆ ಅವಾಗ ನಾವು ಏನು ರೆಡಿ ಮಾಡಿ ಸೇವ್ ಮಾಡಿದ್ದೀವಲ್ಲ ಇಂಟ್ರೋ ಇದು ಏನದು ಗ್ರೀನ್ ಸ್ಕ್ರೀನ್ದು ಅದನ್ನು ಇದರ ಮೇಲೆ ತರಬೇಕು. ಸೇಮ್ ಆಗಿ ಫ್ರಮ್ ದಿ ಗ್ಯಾಲರಿಯಿಂದ ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಮಾಡ್ಕೊಂಡು ಈ ಥರ ಸೆಟ್ ಮಾಡ್ಕೊಳ್ಳಿ. ಈ ಥರ ಸೆಟ್ ಆದಮೇಲೆ ನೀವು ಈಗ ಇದ್ರದ್ದು ಗ್ರೀನ್ ಸ್ಕ್ರೀನನ್ನು ತೆಗಿಬೇಕು. ಗ್ರೀನ್ ಸ್ಕ್ರೀನ್ ಹೇಗೆ ತೆಗೆಯುತ್ತೆ ಅದು ನೋಡಿ. ಕೆಳಗಡೆ ಕ್ರೋಮಾ ಕೀ ಅಂತೇಳಿ ಒಂದು ಆಪ್ಷನ್ ಇದೆ. ಕ್ರೋಮಾದಲ್ಲಿ ಹೋಗಿ ಅದನ್ನು ಕರೆಕ್ಟಾಗಿ ನೀವು ಅದನ್ನು ರೌಂಡ್ ಏನಿದೆಯಲ್ಲ ಅದನ್ನು ಇದು ಮಾಡಿದ್ರೆ ಗ್ರೀನ್ ಸ್ಕ್ರೀನ್ ರಿಮೂವ್ ಆಗುತ್ತೆ. ಈಗ ನಿಮ್ಮದು ಆಲ್ಮೋಸ್ಟ್ ರೆಡಿ ಆಯಿತು. ಈಗ ಅದು ನಿಮ್ಮ ಚಾನಲ್ ಹೆಸರು ಮೊದಲು ಬರ್ತಾಯಿದ್ದಲ್ಲ ಅದನ್ನು ಸ್ವಲ್ಪ ಹಿಂದೆ ಮುಂದೆ ಟೈಮಿಂಗ್ಗೆ ಸೆಟ್ ಮಾಡ್ಕೋಬೇಕು. ಅದು ಏನಿತ್ತು ಸ್ಟಾರ್ಟಿಂಗಲ್ಲಿ ನಿಮ್ಮ ಹೆಸರು ಬರೋದಲ್ಲ ಅದಕ್ಕೆ ಸ್ಟಾರ್ಟಿಂಗಲ್ಲಿ ಏನಿತ್ತಲ್ಲ ಅದನ್ನು ಕಟ್ ಮಾಡ್ತಾಯಿದ್ದೆ. ಈಗ ಅದಕ್ಕೆ ಒಂದು ಮೋಷನನ್ನು ಕ್ರಿಯೇಟ್ ಮಾಡಿದೆ ನಾನು, ಇನ್ನರ್ ಮೋಷನ್ ಅಂತೇಳಿ ಅದು ಬರ್ತದೆ ನೋಡಿ. ಮೋಷನಲ್ಲಿ ಹೋಗಿ ಏರೋ ಮಾರ್ಕು ಇನ್ಸೈಡ್ ಬರಬೇಕು, ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಇದು ಮಾಡಬೇಕು. ಓಕೆ, ಅದು ಆದಮೇಲೆ ನಿಮ್ಮದು ಈಗ ಒಂದು ಸರಿ ಚೆಕ್ ಮಾಡಿ ನೋಡಿ. ಈಗ ಕರೆಕ್ಟ್ ಆಯಿತು. ಈಗ ನಾವು ವರ್ಡನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಿಮ್ಮ ಚಾನಲ್ ಹೆಸರು ಬಂದ ಮೇಲೆ ಕೆಳಗಡೆ ವರ್ಡನ್ನು ಮಾಡ್ಕೋಬೇಕು. ವರ್ಡನ್ನು ಏನೇನು ನೀವು ಚಾನಲ್ ಹೇಳ್ತಿರ್ತೀರಿ ಈ ನಮ್ಮ ಚಾನಲ್ದು ಯೂಟ್ಯೂಬ್ ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ ಬಗ್ಗೆ ಹೇಳ್ತೀನಿ. ಅದಕ್ಕೆ ನಾನು ಸುಮ್ಮನೆ ಎಕ್ಸಾಂಪಲ್ ಆಗಿ ಬರ್ತಾ ಇದ್ದೀನಿ ನೋಡಿ.
ಅದಕ್ಕೆ ಕಲರ್ ಕೊಡಬೇಕು, ಬ್ಲ್ಯಾಕ್ ಕಲರ್ ಕೊಟ್ಟು ನಿಮ್ಮ ಚಾನಲ್ ಹೆಸರಿನ ಕೆಳಗಡೆನೇ ಅದನ್ನು ಸ್ವಲ್ಪ ಚಿಕ್ಕದಾಗಿ ಅದರಷ್ಟು ಬೋಲ್ಡ್ ಮಾಡಿಬಿಡಿ, ಸ್ವಲ್ಪ ಚಿಕ್ಕದಾಗಿ ಮಾಡಿಕೊಂಡು ಈ ಥರ ಸೆಟ್ ಮಾಡ್ಕೊಳ್ಳಿ. ಈ ಥರ ಸೆಟ್ ಆದಮೇಲೆ ಆಲ್ಮೋಸ್ಟ್ ನಿಮ್ಮದು ಯೂಟ್ಯೂಬ್ ಇಂಟ್ರೋ ಈಗ ರೆಡಿಯಾಗಿದೆ. ಓಕೆ ಓಕೆ ನೋಡಿ ಈಗ ಕಾಣ್ತಾ ಇದೆ. ಇದನ್ನು ನೀವು ಕರೆಕ್ಟಾಗಿ ಈಗ ಸೆಟ್ ಮಾಡ್ಕೊಳ್ಳಿ. ಈಗ ನೋಡಿ ಲಾಸ್ಟ್ ಅದು ನಿಮ್ಮದು ಹೆಸರು ಬರ್ತಾಯಿಲ್ಲ, ಅಲ್ಲಿ ಹೆಸರು ಅಂದರೆ ಪೂರ್ತಿ ಎಂಡವರೆಗೆ ಬರ್ತಾಯಿಲ್ಲ. ನಿಮ್ಮದು ಟಾಪಿಕ್ಸ್ ಅದು ಬರೋದಿಲ್ಲ, ಟ್ರಿಪ್ಷನ್ ಟಾಪಿಕ್ಸು, ಅದನ್ನು ಪೂರ್ತಿ ಎಂಡಾಗಿ ಮಾಡ್ಕೊಳ್ಳಿ. ಈಗ ಮಾಡ್ಕೊಂಡು ನೋಡಿ ಅದೇ ಥರ. ಓಕೆ, ಈ ಥರ ಮಾಡ್ಕೊಂಡಾದ್ಮೇಲೆ ನೀವು ಕರೆಕ್ಟಾಗಿ ಇದನ್ನು ಸೇವ್ ಮಾಡೋದನ್ನು ನಾನು ಹೇಳ್ಕೊಡ್ತಾಯಿದ್ದೀನಿ ಮುಂದೆ. ಇದೆಲ್ಲ ಮುಗಿದ್ಮೇಲೆ ಎಕ್ಸ್ಪೋರ್ಟಲ್ಲಿ ಹೋಗಿ ಮೇಲ್ಗಡೆ ಅವರು ಮಾಡ್ಕೊಳ್ತದೆ ಅಲ್ಲಿ ಹೋಗಿ ಇದನ್ನು 2.7K ಮತ್ತು ಕೆಳಗಡೆ 30 FPS ಮತ್ತು ಎವರೇಜ್ ಬಿಟ್ರೇಟನ್ನು 21 ಮೇಲ್ ಮಾಡ್ಕೊಳ್ಳಿ, 20 ಮೇಲ್ ಮಾಡ್ಕೊಳ್ಳಿ. ನಾನು 22 ಮಾಡ್ತಾಯಿದ್ದೀನಿ. ಕೊಟ್ಟು ಅದನ್ನು ಎಕ್ಸ್ಪೋರ್ಟ್ ಅದು ಕೊಟ್ಟರೆ ಸೇವ್ ಆಗುತ್ತೆ. ಇದು ಸೇವ್ ಆದಮೇಲೆ ನೀವು ಫೈನಲ್ ಆಗಿ ನಾನು ಲಾಸ್ಟಿಗೆ ಎಂಡಲ್ಲಿ ಆಗಿರ್ತೇನೆ ನೋಡಿ, ಈ ಥರ ನಿಮ್ದು ಸೇವ್ ಆಗುತ್ತೆ. 1 ಮಿನಿಟ್ ಆಗುತ್ತೆ. 1 ಮಿನಿಟ್ ಸೇವ್ ಆದಮೇಲೆ ಓಕೆ.